ಲಾಸ್ಟ್ ಅಲ್ಲಿ ಇವರು ಪಾಪ ಮುಸ್ಲಿಂ ಮುನಿಸಿಪಲ್ ಬಾಂಡ್ 48,000 ಕೋಟಿ ಬೆಂಗಳೂರು ಜನಗಳ ಮೇಲೆ ತಲೆ ಮೇಲೆ ಹಾಕಿದ್ದೀರಾ. ಅದರದ್ದು ಇದರಲ್ಲೂ ಬಂದಿದೆ ನಿಮ್ಮ ಇದರಲ್ಲಿ 5th ಸ್ಟೇಟ್ ಫೈನಾನ್ಸ್ ಕಮಿಷನ್ ಕರ್ನಾಟಕ ಇದರಲ್ಲಿ ಹಾಕಿದ್ದೀರಾ 48,000 ಕೋಟಿ ಜನರೇಟ್ ಮಾಡಕ್ಕೆ. ಗತಿ ಏನು? ಈಗೇ ನೀವು ಟನಲ್ ರೋಡ್ ಅಂತ ಅದಕ್ಕೆ ಒಂದಷ್ಟು ಹಾಕಿದ್ದೀರಾ, ಟನಲ್ ಕೊರಿತಾ ಇದ್ದೀರಾ. ಇದನ್ನು ಏನಾನ ಆಗ್ಬಿಟ್ರೆ ಎಷ್ಟು ದುಡ್ಡನ್ನ ಬರೋದು 5,000 ಆದಾಯ 5,000 ಕೋಟಿ ರಾಜ್ಯ ಸರ್ಕಾರದಿಂದ ಏನ್ ಕೊಡ್ತಿದ್ದಾರೆ ಸರ್? ಇದು ಮತ್ತೆ 48,000 ಕೋಟಿ ಬಾಂಡ್ ಹಾಕ್ಬಿಟ್ರೆ ನಮ್ ಕತೆ ಏನು? ಬೆಂಗಳೂರವ್ರ ಕತೆ ಏನು? ಚಪ್ಪಡಿ ಹೇಳ್ದಂಗೆ ಆಗೋದು ಬೆಂಗಳೂರು ಜನತೆ ಹೇಳಿ. ರಾಜ್ಯ ಸರ್ಕಾರದಿಂದ ಹಣ ಇಲ್ಲ, ಕೊಡ್ತಾ ಇಲ್ಲ ಯಾವುದೇ ಕಾರ್ಪೊರೇಷನ್ಗೆ ರಾಜ್ಯ ಸರ್ಕಾರದ ಹಣ. ನೀವೇ ಸೂಚಿಸಕ್ ಶುರು ಮಾಡಿದ್ರಿ ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಹೇಳ್ಬಿಟ್ಟಿದ್ದಾರೆ, ಇದು ಬಾಂಡ್ ತಗೊಳ್ಳಿ ಹೇಳಿದ್ರ? ಹೌದೌದು, ನಿಮ್ಮ ಇದ್ರಲ್ಲೇ ಇತ್ತು. ಇಲ್ಲ ನೋಡಿ, 5th ಫೈನಾನ್ಸ್ ಇದರಲ್ಲಿ ನೀವೇ ಬುಕ್ ಪ್ರಿಂಟ್ ಮಾಡಿರೋದು. ನಿಮ್ಮಿಂದ ಬಂದದ್ದು ನಮ್ಗೆ ಬಂದಿದೆ. ಅದು ನಮ್ಮ ಯಾವುದೇ ಸರ್ಕಾರ ಇದು ಬಾಂಡ್ಗೆ ಎಕ್ಸ್ಪರ್ಟ್ ಇರೋದು ಸಿದ್ದರಾಮಯ್ಯ. ಬಾಂಡ್ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಬಾಂಡ್, ಜೇಮ್ಸ್ ಬಾಂಡ್ ಅಲ್ಲ. 200 ಕೋಟಿ ಅವ್ರ ಹಿಂದೆ ಇದ್ದಾಗ 170 ಕೋಟಿ ತಗೊಂಡಿದ್ರು ಜನತಾದಳ ಇದ್ದಾಗ. ಅವಾಗ ನೀವು ಕಾಂಗ್ರೆಸ್ ಅವರು ನೀವು ವಿರೋಧ ಮಾಡಿ ವಾಕೌಟ್ ಮಾಡಿದ್ದೀರಾ. ನಾನು ದಾಖಲೆ ಕೊಡಿಸ್ತೀನಿ ನಿಮ್ಮ ಹತ್ರ. ಯಾಕೆ ವಾಕೌಟ್ ಮಾಡಿದ್ರಿ? ಬಾಂಡ್ಗಳ ವಿರೋಧಿ ಕಾಂಗ್ರೆಸ್ ಅಂತ ಹೇಳಿದ್ರಿ. ಈಗ ನೀವು ಪಕ್ಕದಲ್ಲಿ ಕೂತ್ಕೊಂಡು ಇನ್ನೂ ಅವ್ರೇನು ನಿಮಗೂ ಟ್ರಾನ್ಸ್ಫರ್ ಮಾಡಿಲ್ಲ, ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ಕನಸು ನನ್ಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂಥರ ಏನೋ ಒಂದು ಯಾವುದು ಯುಗಾದಿ ಬಂತು, ಹೊಸ ವರ್ಷ ಬಂತು, ನಿಮ್ಗೇನೋ ಹೊಸ ವರ್ಷ ಬರ್ತೈತೆ ಅಂತ ಅದು ಕಾಣ್ತಾ ಇಲ್ಲ. ಈ ಬಾಂಡ್ಗಳು ಹಿಂಗೆ ತಂದ್ಬಿಟ್ಟು ನಮ್ಮ ಮೇಲೆ ತಲೆ ಮೇಲೆ ಹಾಕೋದ್ರೆ ಬೆಂಗಳೂರು ಜನದ ಕತೆ ಏನಾಗ್ಬೇಕು ಸರ್? ನೀವೇ ಯೋಚನೆ ಮಾಡಿ. ನೀವು ಟನಲ್ ರೋಡ್ ಮಾಡ್ತೀರಾ, ಅದಕ್ಕೊಂದಷ್ಟು ತಗೊಂತೀರಾ ದುಡ್ಡು, ಅದಕ್ಕೊಂದು 25,000 30,000 ಕೋಟಿ ಬೇಕು. ಮತ್ತೆ ಪೆರಿಫಲ್ ರೋಡ್ಗೆ ನೀವು ಹೇಳಿದ್ದೀರಾ, ಅದಕ್ಕೊಂದು 25,000 30,000 ಕೋಟಿ ಬೇಕಾಗ್ತೈತೆ. ಡಬಲ್ ಡೆಕ್ಕರು, ಎಲಿವೇಟೆಡ್, ಆಮೇಲೆ ತಿರ್ಗೋದು ಗಿರ್ಗಿಟ್ಲೆ, ಅದೇನು ಹೇಳಿದ್ರಲ್ಲಪ್ಪ ಇವಾಗ ನನಗೆ ಹೇಳಕ್ ಬರಲ್ಲ. ಗಿರ್ಗಿಟ್ಲೆ ನಮ್ಮ ಹಿಂದೆ ಸ್ಕೈ ಡೆಕ್ಕು, ಅದಕ್ಕೆ ಒಂದು ಏನ್ ಮಾಡ್ಬೇಕು ಸರ್ ನಾವು ಬೆಂಗಳೂರವರು? ನಮ್ಮ ಕತೆ ಏನಾಗಬೇಕು? ಚಕ್ರದಲ್ಲಿ ಹಾಕಿ ಸುತ್ತಾಕ್ಸ್ಬಿಡ್ತಾರೆ ಈ ಡಿ.ಕೆ. ಶಿವಕುಮಾರ್ ನಮ್ಮನ್ನೆಲ್ಲ ಹಾಕಿ ಗಿರ್ಗಿಟ್ಲೆ ತಿರುಗಿಸಿ ತಲೆ ತಿರುಗಿ ಬಿದ್ದೋಡ್ತೀವಿ ನಾವೆಲ್ಲ. ಈಗ ಈ ಬಾಂಡ್ ಅನ್ನ ವಾಪಸ್ ತಗೊಳ್ಳಿ 48,000 ಕೋಟಿ ಪ್ಲೀಸ್. ಅಧ್ಯಕ್ಷೆ ಇನ್ನು ಈಲ್ಡ್ ಆಗಲ್ಲ. ಲಾಸ್ಟ್ ಗೌರ್ಮೆಂಟ್